ನಮಸ್ಕಾರ. ಇವತ್ತು ನಾವು ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ. ವಿದ್ಯಾರ್ಥಿ ಮಿತ್ರದಲ್ಲಿ ವಿವರಿಸಿದ ಹಾಗೆ ನಾವು ತಿಂದ ಆಹಾರ ನಮ್ಮ ದೇಹದೊಳಗೆ ಏನೆಲ್ಲಾ ಮಾಡುತ್ತೆ ಅನ್ನೋ ಒಂದು ಅದ್ಭುತ ಪಯಣದ ಬಗ್ಗೆ ತಿಳಿದುಕೊಳ್ಳೋಣ. ಇದು ನಿಜಕ್ಕೂ ಒಂದು ರೋಚಕ ಕಥೆನೇ ಸರಿ. ನಾವೆಲ್ಲ ದಿನ ಊಟ ಮಾಡ್ತೀವಿ ಅಲ್ವಾ? ಆದ್ರೆ ಆ ಒಂದು ತುತ್ತು ಬಾಯಿಗೆ ಹಾಕಿದ್ಮೇಲೆ ನಮ್ಮ ದೇಹದೊಳಗೆ ಒಂದು ಇಡೀ ಜಗತ್ತೇ ಕೆಲ್ಸ ಮಾಡೋಕ್ ಶುರು ಮಾಡುತ್ತೆ. ಆ ಪಯಣ ಎಲ್ಲಿಗ್ ಹೋಗಿ ಮುಟ್ಟುತ್ತೆ? ಬನ್ನಿ ಇವತ್ತು ಅದ್ರ ಜಾಡ್ ಹಿಡಿದು ಹೋಗೋಣ. ಸೊ ನಮ್ಮ ಈ ಜರ್ನಿಗೆ ಈ ಚಿತ್ರನೇ ನಮ್ ಗೈಡ್ ಇದ್ದ ಹಾಗೆ. ಇದು ನಮ್ಮ ಪಯಣದ ನಕ್ಷೆ. ಬಾಯಿಂದ ಶುರುವಾಗಿ ಹೊಟ್ಟೆ ಕರುಳಿನ ಮೂಲಕ ಸಾಗಿ ಕೊನೆಗೆ ನಮ್ಮ ದೇಹದ ಪ್ರತಿಯೊಂದು ಸೆಲ್ ಅಂದ್ರೆ ಜೀವಕೋಶಕ್ಕೂ ಶಕ್ತಿ ಹೇಗೆ ಸಿಗುತ್ತೆ ಅನ್ನೋದನ್ನ ನಾವು ಹಂತ ಹಂತವಾಗಿ ನೋಡೋಣ. ಹಾಗಿದ್ರೆ ನಮ್ಮ ಪ್ರಯಾಣದ ಮೊದಲ ನಿಲ್ದಾಣ ಯಾವುದು ನೋಡೋಣ ಬನ್ನಿ. ಸರಿ, ನಮ್ಮ ಆಹಾರದ ಪಯಣ ಶುರುವಾಗೋದೇ ಇಲ್ಲಿಂದ, ನಮ್ಮ ಬಾಯಿಂದ. ಇದು ಮೊದಲ ಹೆಜ್ಜೆ, ಆದರೆ ತುಂಬಾನೇ ಮುಖ್ಯವಾದ ಹೆಜ್ಜೆ. ಯಾಕಂದ್ರೆ ಜೀರ್ಣಕ್ರಿಯೆಯ ಅಡಿಪಾಯ ಹಾಕೋದೇ ಇಲ್ಲಿ. ಮೊದಲಿಗೆ ನಮ್ಮ ಹಲ್ಲುಗಳು ಆಹಾರವನ್ನು ಸಣ್ಣ ಸಣ್ಣ ತುಂಡುಗಳಾಗಿ ಕತ್ತರಿಸುತ್ತೆ. ಇದನ್ನ ನಾವು ಮೆಕ್ಯಾನಿಕಲ್ ಡೈಜೆಷನ್ ಅಂತ ಕರೆಯಬಹುದು. ಅದೇ ಸಮಯದಲ್ಲಿ ನಾಲಿಗೆ ಆ ಆಹಾರವನ್ನು ಜೊಲ್ಲು ಅಥವಾ ಸಲೈವಾ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡುತ್ತೆ. ಈ ಜೊಲ್ಲು ರಸ ಇದೆಯಲ್ಲ, ಇದು ಆಹಾರವನ್ನು ಸಾಫ್ಟ್ ಮಾಡಿ ನುಂಗೋಕೆ ಸುಲಭ ಆಗೋ ಹಾಗೆ ಒಂದು ಸ್ಮೂತ್ ಬಾಲ್ ತರ ಮಾಡುತ್ತೆ. ಬಾಯಿಂದ ಅನ್ನನಾಳದ ಮೂಲಕ ಜಾರ್ಕೊಂಡು ಬಂದ ಆಹಾರ ಈಗ ನಮ್ಮ ಹೊಟ್ಟೆ ಅಥವಾ ಜಠರವನ್ನು ತಲುಪುತ್ತೆ. ಇದನ್ನ ಒಂದು ರೀತಿ ಮಿಕ್ಸರ್ ಗ್ರೈಂಡರ್ ಅಂತ ಅನ್ಕೊಳ್ಬಹುದು. ಆದರೆ ಈ ಮಿಕ್ಸರ್ ಗ್ರೈಂಡರ್ ಒಳಗೆ ಆಸಿಡ್ ಕೂಡ ಇರುತ್ತೆ. ನಮ್ಮ ಹೊಟ್ಟೆಯ ಗೋಡೆಗಳು ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನೋ ಒಂದು ಪವರ್ಫುಲ್ ದ್ರವವನ್ನು ಬಿಡುಗಡೆ ಮಾಡುತ್ತೆ. ಇದರ ಕೆಲ್ಸವೇನು ಗೊತ್ತಾ? ಇದಕ್ಕೆ 2 ಮುಖ್ಯ ಕೆಲ್ಸಗಳಿವೆ. ಒಂದು, ಆಹಾರದ ಜೊತೆ ಬಂದಿರಬಹುದಾದ ಕೆಟ್ಟ ಬ್ಯಾಕ್ಟೀರಿಯಾಗಳನ್ನ ಸಾಯಿಸೋದು. ಇನ್ನೊಂದು, ಪ್ರೋಟೀನ್ಗಳನ್ನು ಜೀರ್ಣ ಮಾಡೋ ಎನ್ಸೈಮ್ಸ್ ಅನ್ನ ಆಕ್ಟಿವೇಟ್ ಮಾಡೋದು. ಹೀಗೆ ಜೀರ್ಣಕ್ರಿಯೆಗೆ ಬೇಕಾದ ಪರ್ಫೆಕ್ಟ್ ಆಸಿಡಿಕ್ ವಾತಾವರಣವನ್ನ ಇದು ಸೃಷ್ಟಿ ಮಾಡುತ್ತೆ. ನಿಮಿಷ, ಇಷ್ಟು ಸ್ಟ್ರಾಂಗ್ ಆಸಿಡ್ ನಮ್ಮ ಹೊಟ್ಟೆಯನ್ನೇ ಯಾಕೆ ಸುಟ್ಟು ಹಾಕಲ್ಲ ಅಂತ ಅನಿಸ್ಬೋದು ಅಲ್ವಾ? ಅದಕ್ಕೊಂದು ಅದ್ಭುತ ಕಾರಣವಿದೆ. ಮೂಲದಲ್ಲಿ ತಿಳಿಸಿರೋ ಹಾಗೆ ಲೇಪ ಅನ್ನೊಂದು ವಿಶೇಷ ರಕ್ಷಣಾತ್ಮಕ ಪದರ ಅಂದ್ರೆ ಮ್ಯೂಕಸ್ ಲೈನಿಂಗ್ ಹೊಟ್ಟೆಯ ಒಳಗಡೆಯನ್ನು ಈ ಆಸಿಡ್ನಿಂದ ಕಾಪಾಡುತ್ತೆ. ನಮ್ಮ ದೇಹದ ಸಿಸ್ಟಮ್ ಎಷ್ಟು ಅದ್ಭುತ ನೋಡಿ. ಹೊಟ್ಟೆಯಲ್ಲೇ ಅರ್ಧಂಬರ್ಧ ಜೀರ್ಣವಾದ ಆಹಾರ ಈಗ ತನ್ನ ಮುಂದಿನ ನಿಲ್ದಾಣಕ್ಕೆ ಪ್ರಯಾಣ ಬೆಳೆಸತ್ತೆ. ಅದುವೇ ಸಣ್ಣ ಕರಳು. ಜೀರ್ಣಕ್ರಿಯೆಯ ಹೆಚ್ಚಿನ ಕೆಲಸ ನಡೆಯೋದೇ ಇಲ್ಲಿ. ಇದೊಂದು ನಿಜವಾದ ಪವರ್ ಹೌಸ್ ಇದ್ದಾಗೆ. ನಾವು ತಿಂದ ಆಹಾರದಲ್ಲಿರೋ ಮೇನ್ 3 ಐಟಮ್ಸ್ ಇದೆಯಲ್ಲ, ಅಂದ್ರೆ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ ಮತ್ತೆ ಫ್ಯಾಟ್ಸ್, ಇದೆಲ್ಲ ಫೈನಲ್ ಆಗಿ ಕಂಪ್ಲೀಟ್ ಆಗಿ ಡೈಜೆಸ್ಟ್ ಆಗೋ ಜಾಗನೇ ಈ ಸಣ್ಣ ಕರುಳು. ಇಲ್ಲಿ ಇವೆಲ್ಲ ದೇಹ ಹೀರಿಕೊಳ್ಳೋಕೆ ಸಾಧ್ಯವಾಗುವಷ್ಟು ಸರಳ ರೂಪಕ್ಕೆ ಬದಲಾಗತ್ತೆ. ಸಣ್ಣ ಕರುಳಿನ ಈ ದೊಡ್ಡ ಕೆಲಸಕ್ಕೆ ಲಿವರ್ ಕೂಡ ಬಂದು ಹೆಲ್ಪ್ ಮಾಡುತ್ತೆ. ಹೊಟ್ಟೆಯಿಂದ ಬರುವ ಆಸಿಡಿಕ್ ಆಹಾರವನ್ನು ಇದು ನ್ಯೂಟ್ರಲ್ ಮಾಡುತ್ತೆ. ಅಷ್ಟೇ ಅಲ್ಲ, ಕೊಬ್ಬಿನ ದೊಡ್ಡ ಕಣಗಳನ್ನ ಸಣ್ಣ ಸಣ್ಣ ಹನಿಗಳಾಗಿ ಒಡೆದು ಹಾಕುತ್ತೆ. ಇದರಿಂದ ಜೀರ್ಣ ಮಾಡೋದು ತುಂಬಾನೇ ಸುಲಭವಾಗುತ್ತೆ. ಸರಿ, ಜೀರ್ಣಕ್ರಿಯೆ ಪಾಠ ಮುಗೀತು. ಆದರೆ ಕಥೆ ಇಲ್ಲಿಗೆ ಮುಗಿದಿಲ್ಲ. ಈಗ ಶುರುವಾಗೋದೇ ಅಸ್ಲಿ ಆಟ. ಜೀರ್ಣವಾದ ಈ ಪೋಷಕಾಂಶಗಳನ್ನ ನಮ್ಮ ದೇಹ ಹೇಗೆ ಹೀರಿಕೊಂಡು ಅದನ್ನ ಶಕ್ತಿಯಾಗಿ ಅಂದ್ರೆ ಫ್ಯೂಯಲ್ ಆಗಿ ಬದಲಾಯಿಸುತ್ತೆ ಅಂತ ನೋಡೋಣ ಬನ್ನಿ. ಸಣ್ಣ ಕರುಳಿನ ಒಳಗಡೆ ಲಕ್ಷಾಂತರ ಸೂಕ್ಷ್ಮವಾದ ಬೆರಳಿನ ತರಹದ ರಚನೆಗಳಿರುತ್ತೆ. ನೋಡೋಗೆ ಬ್ರಷ್ ಮೇಲಿರೋ ನಾರಿನ ತರಹ. ಅದಕ್ಕೆ ವಿಲೈ ಅಂತ ಕರೀತಾರೆ. ಜೀರ್ಣಗೊಂಡ ಪೋಷಕಾಂಶಗಳನ್ನ ಹೀರ್ಕೊಳ್ಳೋ ಮಹತ್ವದ ಜವಾಬ್ದಾರಿ ಇವುಗಳಿದೆ. ಈ ಚಿತ್ರದಲ್ಲಿ ಕಾಣೋ ಸಣ್ಣ ಕರುಳಿನ ಒಳಭಾಗದಲ್ಲಿ ಈ ವಿಲ್ಲೈಗಳು ಇರೋದ್ರಿಂದ ಹೀರ್ಕೊಳ್ಳೋಕೆ ತುಂಬಾನೇ ದೊಡ್ಡ ಜಾಗ ಸಿಗುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ಮ್ಯಾಕ್ಸಿಮಮ್ ಪೋಷಕಾಂಶಗಳನ್ನ ನಮ್ಮ ದೇಹ ತುಂಬಾನೇ ಎಫಿಷಿಯೆಂಟ್ ಆಗಿ ಹೀರ್ಕೊಳ್ಳೋಕೆ ಸಾಧ್ಯವಾಗುತ್ತೆ. ವಿಲ್ಲೈ ಪೋಷಕಾಂಶಗಳನ್ನ ಹೀರ್ಕೊಂಡ ತಕ್ಷಣ ಅವುಗಳ ಪಯಣ ಮುಗಿಯಲ್ಲ. ಈ ಪೋಷಕಾಂಶಗಳು ರಕ್ತನಾಳಗಳನ್ನ ಸೇರುತ್ತೆ. ಅಲ್ಲಿಂದ ರಕ್ತನೇ ಒಂದು ಸೂಪರ್ಫಾಸ್ಟ್ ಡೆಲಿವರಿ ಸರ್ವಿಸ್ ಇದ್ದ ಹಾಗೆ ಈ ಪೋಷಕಾಂಶಗಳನ್ನ ದೇಹದ ಮೂಲೆ ಮೂಲೆಗೂ ಸಾಗಿಸಿ ಪ್ರತಿಯೊಂದು ಜೀವಕೋಶಕ್ಕೂ ತಲುಪಿಸುತ್ತೆ. ಇದೇ ನಮ್ಮ ದೇಹಕ್ಕೆ ಸಿಗೋ ಅಲ್ಟಿಮೇಟ್ ಎನರ್ಜಿ. ನೋಡಿದ್ರಾ, ಒಂದು ಸಣ್ಣ ತುತ್ತಿನಿಂದ ಶುರುವಾದ ಪಯಣ ಎಲ್ಲಿಗೆ ಬಂದು ಮುಟ್ಟಿದೆ ಅಂತ? ಬಾಯಿ, ಹೊಟ್ಟೆ, ಕರುಳು, ಲಿವರ್ ಈ ಎಲ್ಲಾ ಅಂಗಗಳು ಒಂದು ಟೀಮ್ ತರ ಒಟ್ಟಿಗೆ ಕೆಲಸ ಮಾಡಿ ನಾವು ತಿಂದ ಆಹಾರವನ್ನು ನಮ್ಮ ದೇಹದ ಪ್ರತಿಯೊಂದು ಕೋಶಕ್ಕೂ ಬೇಕಾದ ಇಂಧನವಾಗಿ ಪರಿವರ್ತಿಸಿವೆ. ಇದು ನಿಜಕ್ಕೂ ಒಂದು ಅದ್ಭುತವಾದ ಪ್ರಕ್ರಿಯೆ. ಇದನ್ನ ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಒಂದು ಹೈಟೆಕ್ ಫ್ಯಾಕ್ಟರಿ ಇದ್ದಾಗೆ. ಅದು ನಾವು ಸೇವಿಸುವ ಆಹಾರವನ್ನು ನಾವು ಬದುಕಲು ಬೇಕಾದ ಚೈತನ್ಯ ಮತ್ತು ಜೀವಶಕ್ತಿಯಾಗಿ ಮಾರ್ಪಡಿಸುತ್ತೆ.
ಈ ಎಲ್ಲ ಪ್ರಕ್ರಿಯೆಗಳು ನಮ್ಮ ಗಮನಕ್ಕೆ ಬಾರದೆ ಪ್ರತಿ ಕ್ಷಣ ಪ್ರತಿ ಸೆಕೆಂಡ್ ನಮ್ಮ ದೇಹದೊಳಗೆ ನಡೀತಾನೇ ಇರುತ್ತೆ. ನಮ್ಮ ದೇಹ ಅನ್ನೋದು ನಿಜಕ್ಕೂ ಒಂದು ಅದ್ಭುತ ಯಂತ್ರ. ಇದರ ಬಗ್ಗೆ ಯೋಚಿಸಿದ್ರೆ ಆಶ್ಚರ್ಯ ಆಗುತ್ತೆ ಅಲ್ವಾ? ಮುಂದಿನ ಸಾರಿ ಊಟ ಮಾಡುವಾಗ ನಿಮ್ಮ ದೇಹದೊಳಗಿನ ಈ ಅದ್ಭುತ ಪ್ರಯಾಣವನ್ನು ಒಮ್ಮೆ ನೆನ್ಪಿಸ್ಕೊಳ್ಳಿ.